ನಮಸ್ಕಾರ. ಕಿರಿಕೀರ್ತಿ ಅಂತ ಅಮೀರ್ ಖಾನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರಿಗೆ ಈ ದೇಶದಲ್ಲಿರೋ ತುಂಬಾ ಕಷ್ಟ ಆಗ್ತಿದೆಯಂತೆ. ಅವ್ರ ಮಕ್ಕಳ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗುತ್ತಂತೆ. ಅವ್ರ ಹೆಂಡತಿ ನಾವು ಈ ದೇಶ ಬಿಟ್ಟು ಹೋಗೋಣ ಅಂತ ಹೇಳ್ತೀಯಾರಂತೆ. ನಮ್ಮ ಭಾರತ ದೇಶ ಅವರಿಗೆ ಇಂಟಾಲರೆಂಟ್ ಅಂತ ಅನಿಸ್ತಾ ಇದೆಯಂತೆ. ಸ್ವಾಮಿ, ಈ ದೇಶದಲ್ಲೇ ನೀವು ಅಮೀರ್ ಖಾನ್ ಆಗಿದ್ದು, ನಿಮ್ಮ ಜಾತಿ ಕೇಳಲಿಲ್ಲ, ನಿಮ್ಮ ಧರ್ಮ ಕೇಳಲಿಲ್ಲ, ನೀವು ಯಾರು ಅಂತ ಕೇಳಲಿಲ್ಲ. ನಿಮ್ಮ ಟ್ಯಾಲೆಂಟ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಕೊಂಡು ಇಡೀ ದೇಶ ನಿಮ್ಮ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡ್ತು. ಇವತ್ತಿಗೂ ಭಾರತದ ಅತಿ ಹೆಚ್ಚು ಜನ ಇರುವಂತಹ ಒಂದು ಧರ್ಮದ ವಿರುದ್ಧ ನೀವು ಅದೇನೇನೋ ತೋರಿಸಿದ್ರಿ PK ಸಿನಿಮಾದಲ್ಲಿ. ಅದು ಇವತ್ತಿನ ತನಕ ಗ್ರಾಸ್ ಕಲೆಕ್ಷನ್ ಮಾಡೋದ್ರಲ್ಲಿ ನಂಬರ್ 1. ನೀವು ಹೇಳ್ತೀರಿ ನಮ್ಮ ದೇಶ ಇಂಟಾಲರೆಂಟ್, ಅಸಹಿಷ್ಣುತೆ ಇದೆ ನಮ್ಮ ದೇಶದಲ್ಲಿ. ನಿಮ್ ಪ್ರಕಾರ ನಾನು ನಿಮ್ ಫ್ಯಾನೇ, ಆದ್ರೆ ಅದಕ್ಕಿಂತ ಮೊದಲು ನಾನು ಭಾರತೀಯ. ನನ್ನ ದೇಶದ ವಿರುದ್ಧ ನಾನು ಹೆಂಗ್ರಿ ವಿರುದ್ಧವಾಗಿ ಮಾತಾಡ್ತೀನಿ? ನಿಜವಾಗ್ಲೂ ನಿಮ್ಗೆ ಅಸಹಿಷ್ಣುತೆ ಇದೆ ಅನ್ಸಿದ್ರೆ, ಇಂಟಾಲರೆಂಟ್ ಇದೆ ಅನ್ಸಿದ್ರೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಜನಗಳಿಗೆ ಹೆದರಿಸಬೇಡಿ, ನೀವು ಹೇಳಿ. ಅದನ್ನ ಹೆಂಗ್ ಸರಿ ಮಾಡ್ಬೋದು, ಜನಗಳ ಮನಸ್ಸಲ್ಲಿ ಆ ತರ ವಾತಾವರಣ ಬರ್ದೇ ಇರೋ ತರ ಹೆಂಗ್ ನೋಡ್ಕೋಬೇಕು ಅಂತ ಫಸ್ಟ್ ಕಲ್ತ್ಕೊಳ್ಳಿ. ನೀವು ಅಷ್ಟು ದೊಡ್ಡ ಸ್ಟಾರ್ ಆಗಿ. ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿ ಅತಿಥಿ ದೇವೋ ಭವ ಅಂತ ನಿಮ್ಮನ್ನ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರಲ್ರಿ. ಇವತ್ತು ನೀವು ಭಾರತಕ್ಕೆ ಅತಿಥಿಗಳೇ ಬರ್ದಿರೋ ತರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದೀರಿ. ನೀವು 3 Idiots ಸಿನಿಮಾದಲ್ಲಿ ಆಲ್ ಈಸ್ ವೆಲ್ ಅಂತಿದ್ರಿ. ಯಾಕೆ? ಇವಾಗೆಲ್ಲ ಸರಿ ಇಲ್ಲ ಅಲ್ಲ ದೇಶದಲ್ಲಿ. ಸಣ್ಣ ಸಣ್ಣ ವಿಚಾರಕ್ಕೆ ಆಲ್ ಈಸ್ ವೆಲ್ ಅಂತೀರಿ. ಇವತ್ತು ಆಲ್ ಈಸ್ ವೆಲ್ ಇಲ್ಲ. ಸತ್ಯಮೇವ ಜಯತೆ ಅಂತ ಪ್ರೋಗ್ರಾಮ್ ಮಾಡ್ಬಿಟ್ಟು ಏನ್ ಮಾತಾಡ್ತಾ ಇದ್ರಿ ಸ್ವಾಮಿ? ಕಣ್ಣೀರ್ ಹಾಕ್ತಾ ಇದ್ರಿ. ನಾವು ನಿಮ್ಮನ್ನ ನೋಡಿ ಎಂತ ಮನುಷ್ಯ ಅಂತಿದ್ವಿ. ಎಲ್ಲಿ ಸ್ವಾಮಿ ನಿಮ್ ಸತ್ಯ? ಎಲ್ಲಿ? ಮೊನ್ನೆ ಕಾಶ್ಮೀರದಲ್ಲಿ ಸತ್ತೋದ್ರಲ್ಲ ಕಮಾಂಡಿಂಗ್ ಆಫೀಸರ್, ಸೇನೆಯಲ್ಲಿ ಕೆಲಸ ಮಾಡ್ತಿದ್ದವರು ಸಂತೋಷ್ ಮೆಹದಿಕ್. ಅವ್ರು ಸತ್ತೋದಾಗ ಅವ್ರ ಹೆಂಡತಿಗೆ ಹೋಗಿ ಮೀಡಿಯಾದವ್ರು ಮೈಕ್ ಹಿಡಿದ್ರೆ ಏನಂದ್ರು ಗೊತ್ತಾ? ನನ್ನ ಗಂಡ ಸತ್ರು ಪರವಾಗಿಲ್ಲ, ನಾಳೆ ನನ್ನ ದೇಶ ಕಾಪಾಡೋಕೆ ನನ್ನ 2 ಮಕ್ಕಳು ಸಹಿತ, ಒಂದು ಗಂಡು ಒಂದು ಹೆಣ್ಣು, ಅವರು ಸಹ ಭಾರತ ಸೈನ್ಯವನ್ನು ಸೇರ್ತಾರೆ ಅಂತಂದ್ರು. ನೀವು ನಿಮ್ಮ ಮಕ್ಕಳಿಗೆ ಇಲ್ಲಿ ದೇಶ ಸರಿ ಇಲ್ಲ, ದೇಶ ಬಿಟ್ಟು ಹೋಗ್ತೀನಿ ಅಂತೀರಿ. ಯಾವ್ದು ಸ್ವಾಮಿ ನ್ಯಾಯ? ಏನ್ ಸ್ವಾಮಿ ನೀವೆಲ್ಲ ಸ್ಟಾರ್ಗಳು? ಜನಗಳು ಅರ್ಥ ಮಾಡ್ಕೋಬೇಕು ಇವಾಗ. ಏನ್ ಬೇಕು, ಯಾರು ಬೇಕು ನಮ್ಮ ದೇಶಕ್ಕೆ ನಿಜವಾಗ್ಲು ಅಂತ. ಇಷ್ಟೇ ಸ್ಟಾರ್ಗಳ ಕೆಲಸ. ಸಿನಿಮಾದಲ್ಲಿ ಡೈಲಾಗ್ ಹೊಡಿಯೋದು, ಟಿವಿಯಲ್ಲಿ ಕುತ್ಕೊಂಡು ಪ್ರೋಗ್ರಾಮ್ ಮಾಡಿದ್ರೆ ಆಗಲ್ಲ. ಇಲ್ಲಿರ್ಬೇಕು ಸ್ವಾಮಿ. ಇಂಡಿಯನ್ ಗವರ್ಮೆಂಟ್ಗೆ ನೀವು ನೋಡ್ತಾ ಇರೋ ಜನ, ನೀವು ಲೆಟರ್ ಬರೀರಿ. ಇನ್ಕ್ರೆಡಿಬಲ್ ಇಂಡಿಯಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಗೆ ಅಮೀರ್ ಖಾನ್ ಬೇಡ, ಅತಿಥಿ ದೇವೋ ಭವ ಅಂತ ನಾವು ಅತಿಥಿಗಳನ್ನ ಕರ್ಕೊಂಡ್ಬಂದು ಬರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅತಿಥಿಗಳೇ ಬರ್ದೇ ಇರೋ ತರ ಮಾಡ್ತಿರೋ ಈ ಮನುಷ್ಯ ನಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೇಕಾಗಿಲ್ಲ. ನಿಮ್ಮ ಮೊಬೈಲ್ ನಲ್ಲಿ ಸ್ನ್ಯಾಪ್ಡೀಲ್ ಅಪ್ಲಿಕೇಶನ್ ಇತ್ತು ಅಂದ್ರೆ ಡಿಲೀಟ್ ಮಾಡಿ. ಅಮೀರ್ ಖಾನ್ ಸ್ನ್ಯಾಪ್ಡೀಲ್ ನ ಅಂಬಾಸಿಡರ್ ಅಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ ಅನ್ನೋ ತನಕ ನಮಗ ಅದರಿಂದ ಯಾವ ಪರ್ಚೇಸ್ ಮಾಡಬೇಕಾಗಿಲ್ಲ. ಅವ್ರಿಗೆ ದುಡ್ಡು ಮಾಡ್ಕೋತಿದ್ದಾರೆ, ನಾವು ಸಾಯ್ತಾ ಇದೀವಿ. ಬೇಕಾಗಿಲ್ಲ ನಮ್ಗಂತವ್ರು. ಅಮೀರ್ ಖಾನ್ ಅವರೇ, ನಿಮಗೆ ಯಾವ ದೇಶ ತುಂಬಾ ಟಾಲರೆಂಟ್ ಅನ್ಸುತ್ತೋ ಪ್ರಪಂಚದಲ್ಲಿ, ಚಿರು ಭಟ್ ಅಂತ ನನ್ನ ಫ್ರೆಂಡ್ ಫೇಸ್ಬುಕ್ ವಾಲ್ ಅಲ್ಲಿ ಬೆಳಿಗ್ಗೆ ಹಾಕೊಂಡಿದ್ದಾರೆ. ಅವ್ರು ಹೇಳಿದ್ರು ಅದೇ, ನಿಮಗೆ ವಿಶ್ವದಲ್ಲಿ ಬೇರೆ ಯಾವುದೇ ದೇಶ ಭಾರತದಷ್ಟು ಟಾಲರೆಂಟ್ ಅಂತ ಅನ್ಸಿದ್ರೆ ಅದನ್ನ ಪ್ರೂವ್ ಮಾಡಿ. ನಿಮ್ಗಿಂತ ಮುಂಚೆ ನಾವು ಭಾರತೀಯರು ನಾವು ಹೋಗ್ತೀವಿ ದೇಶ ಬಿಟ್ಟು. ನನ್ನ ದೇಶ ನನಗೆ ದೊಡ್ಡದು. ನನ್ನ ದೇಶದಲ್ಲಿ ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿ ಇರುತ್ತೆ. ಮೈ ಕಂಟ್ರಿ ಇಸ್ ಟಾಲರೆಂಟ್. ನಿಮಗೂ ನಿಮ್ಮ ದೇಶದ ಬಗ್ಗೆ ಅಭಿಮಾನ ಇದ್ರೆ, ಅಮೀರ್ ಖಾನ್ ಹೇಳಿರೋ ತಪ್ಪು ಅಂತ ಅನ್ಸಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಭಾಷೆ ಬರ್ದಿದ್ರು ಯಾವನ್ನಾದ್ರೂ ಪಕ್ಕದಲ್ಲಿ ಕನ್ನಡ ಬರೋನು ಕೂರಿಸ್ಕೊಂಡು ಏನು ಬೈತಿದ್ದಾನೆ ಅಂತ ಕೇಳಿಸ್ಕೋಬೇಕು ಅವರು. ಜೈ ಭಾರತಾಂಬೆ.